ಗಳಿತಾ ಇದ್ವು. ಒಂದು ದಿನ ತಾರಾ ಅಲ್ಲೇ ಹಾಡಾಡ್ತಾ ಬೇಡ್ಕೋತಾ ಇದ್ದಳು. ಒಂದು ವ್ಯಕ್ತಿ ಟ್ರೈನ್ಲಿಂದ ತನ್ನ ಹೆಂಡತಿನ ಜೊತೆ ಇಳಿದು ಆ ಹಾಡಿನ ಕೇಳಿದನು. ಯಶೋಮತಿ ಮೈಯ ಸೇ ಬೋಲೆ ನಂದಲಾಲ, ರಾಧಾ ಕ್ಯೂ ಗೋರಿ ಮೇ ಕ್ಯೂ ಕಾಲ, ರಾಧಾ ಕ್ಯೂ ಗೋರಿ. ಅರೆ, ಇಷ್ಟು ಮಧುರವಾದ ಗೀತೆಯನ್ನು ಯಾರು ಹಾಡ್ತಿದ್ದಾರೆ? ಈ ಶಬ್ದ ಎಲ್ಲಿಂದ ಬರುತ್ತಿದೆ? ಬಾ ನೋಡೋಣ. ಮಗು, ಈ ಹಾಡನ್ನು ನೀನೇ ಹಾಡುತ್ತಿದ್ದೀಯಾ? ಹೌದು ಸಾಹೇಬ್ರೆ. ನನಗೋಸ್ಕರ ಇನ್ನೊಂದು ಸಲ ಅದೇ ಹಾಡನ್ನು ಹಾಡುತ್ತೀಯಾ? ಯಶೋಮತಿ ಮೈಯ ಸೇ ಬೋಲೆ ನಂದಲಾಲ, ಯಶೋಮತಿ ಮೈಯ ಸೇ ಬೋಲೆ ನಂದಲಾಲ, ರಾಧಾ ಕ್ಯೂ ಗೋರಿ ಮೇ ಕ್ಯೂ ಕಾಲ, ರಾಧಾ ಕ್ಯೂ ಗೋರಿ ಮೇ ಕ್ಯೂ ಕಾಲ. ಬಹಳ ಸುಂದರ, ಬಹಳ ಮಧುರವಾದ ಧ್ವನಿ ಇದೆ ನಿನ್ನದು. ನೀನು ಎಲ್ಲಿ ಇರುತ್ತೀಯ ಮಗು? ಮಗ, ಇವಳು ನನ್ನ ಮೊಮ್ಮಗಳು ತಾರಾ. ನಾವಿಬ್ಬರು ಇಲ್ಲೇ ಸ್ಟೇಷನ್ ನಲ್ಲಿ ಇರ್ತೀವಿ. ಇಲ್ಲಿ ಸ್ಟೇಷನ್ ನಲ್ಲಿ ಹಾಡಾಡ್ತಾ ಭಿಕ್ಷೆ ಬೇಡ್ಕೋತೀವಿ. ಅದರಿಂದ ದಿನ ಗಡೀತದೆ. ನನ್ನ ಹೆಸರು ನವೀನ್ ಇದೆ ಮತ್ತು ಈಕೆ ನನ್ನ ಧರ್ಮಪತ್ನಿ ಭಾವನಾ. ನಾನು ಒಂದು ಮ್ಯೂಸಿಕ್ ಕಂಪನಿ ನಡೆಸುತ್ತಿದ್ದೇನೆ. ಹೊಸ ಕಲಾವಿದರ ಧ್ವನಿಗೆ ಸ್ಫೂರ್ತಿ ಕೊಡುವುದೇ ನನ್ನ ಕೆಲಸ. ನಿಜವಾದ ಕಲೆ ಹೊರಗಡೆ ಬರಬೇಕು. ನಿಮ್ಮ ಮೊಮ್ಮಗಳ ಧ್ವನಿಯು ನಿಜವಾಗಿಯೂ ತುಂಬಾ ಚೆನ್ನಾಗಿದೆ. ನಾನು ನಿಮ್ಮ ಈ ಧ್ವನಿಯನ್ನು ಜನರ ಕಿವಿ ತನಕ ಒಯ್ಯಲು ಬಯಸುತ್ತಿದ್ದೇನೆ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನೀವು ನಮ್ಮ ಸ್ಟುಡಿಯೋಗೆ ಬರ್ತೀರಾ? ಇದು ನಿಜನಾ ಮಗು? ನನ್ನ ಮೊಮ್ಮಗಳ ಧ್ವನಿ ಪೂರ್ತಿ ಪ್ರಪಂಚ ಎಲ್ಲ ಕೇಳ್ತದನಾ? ಇದಂತೂ ತುಂಬಾ ಗೊಪ್ಪ ವಿಷಯ. ನೋಡಿದ ತಾರಾ, ನಿನ್ ಧ್ವನಿ ಪ್ರಪಂಚ ಎಲ್ಲ ಕೇಳುತ್ತೆ. ಅದು ಸಹ ಈ ಸಾಹೇಬ್ರ ಸಲುವಾಗಿ. ನನ್ನ ಮೊಮ್ಮಗಳು ತಾರಾ. ಸರಿ ಸಾಹೇಬ್ರೆ, ನೀವು ಬರ್ಲಿಕ್ಕೆ ತಯಾರಾಗಿದ್ದೀವಿ. ನವೀನ್, ಭಾವನಾ, ಸುಶೀಲಾ ಮತ್ತು ತಾರನ್ನ ಅವ್ರ ಮನೆಗೆ ಕರ್ಕೊಂಡ್ ಬಂದ್ರು. ಸುಶೀಲಾ ತನ್ನ ಕಥೆಯೆಲ್ಲ ಅವರಿಗೆ ಹೇಳಿದ್ಲು. ಭಾವನಾ ಅವರಿಬ್ಬರು ಇರ್ಲಿಕ್ಕಾಗಿ ಏರ್ಪಾಟ್ ಮಾಡಿದ್ದಳು. ಮೆಲ್ಲುಕ್ಕಾಗಿ ತಾರಾಗ ಅಭ್ಯಾಸ ಕೊಟ್ಟು ತಾರಾ ಸ್ವರದಲ್ಲಿ ಇರುವ ಹಾಡಿನ ಪ್ರಪಂಚಕ್ಕ ತೋರಿಸಿದನು. ತಾರನ್ ಸ್ವರ ಎಲ್ಲರಿಗೆ ಎಷ್ಟೋ ಇಷ್ಟ ಅನಿಸ್ತು. ಎಲ್ಲರೂ ತಾರನ್ನ ಹೊಗಳ್ತಿದ್ದರು. ಸೋಷಿಯಲ್ ಮೀಡಿಯಾ ಎಲ್ಲ ತಾರಾ ವಾರ್ತೆಗಳಿಂದ ತುಂಬೋಯಿತು. ಪ್ರತಿ ಸ್ಥಳದಲ್ಲಿ ಒಂದು ಬಿಕಾರಿ ಹೇಗೆ ಗಾಯನಿ ಆದಳು ಅಂತ ಚರ್ಚೆ ನಡೆಯುತ್ತಿತ್ತು. ತಾರಾಲಿಂದ ನವೀನ್, ಭಾವನಾ ತುಂಬಾ ಸಂತೋಷವಾಗಿದ್ದರು. ಅಮ್ಮವ್ರೇ, ನಿಮ್ಗೆ ಗೊತ್ತಾ, ತಾರಂತೂ ಜಾದೂ ಮಾಡಿಟ್ಟಾಳೆ. ಎಲ್ಲರೂ ತಾರನ್ನ ಹೊಗಳ್ತಾ ಇದ್ದಾರೆ. ಇದೆಲ್ಲವೂ ನಿಮ್ ಪುಣ್ಯನೇ ಮಗು. ಈ ದಿನ ಭಿಕ್ಷೆ ಬೇಡ್ತಾ ಇರುವ ತಾರನ್ನ ನೀವು ಅದೃಷ್ಟವಂತಳ ತರ ಮಾಡಿರಿ. ನಿಮ್ಮ ಈ ಸಹಾಯ ಮತ್ತೋಗದು ಆಗಲ್ಲ. ಅಮ್ಮೋರೆ, ಇದೆಲ್ಲ ತಾರಾಳ ಧ್ವನಿಯಿಂದಾದ ಚಮತ್ಕಾರವಿದೆ. ಈ ಕಲೆ ಇವಳನ್ನು ಇಲ್ಲಿಯವರೆಗೆ ತಂದಿತು. ನಾಳೆ ಟಿವಿಯಲ್ಲಿ ತಾರಾಳ ಇಂಟರ್ವ್ಯೂ ಇದೆ. ಆದ್ದರಿಂದ ನಾವು ಅಲ್ಲಿ ಸಮಯಕ್ಕೆ ತಲುಪಬೇಕು ಭಾವನಾ. ಅಲ್ಲಿ ಸಿಮ್ಲಾನಲ್ಲಿ ಮುಖೇಶ್ ತಿರುಗಿ ಬಂದಿರುವಾಗ ತಾಯಿ ತಾರಾ ಕಾಣಿಸಿಲ್ಲ ಅಂತ ಏಸು ತಿಂಗಳು ಅಲ್ಲಿ ಇಲ್ಲಿ ಹುಡುಕಾಡ್ತಾನೆ. ಒಂದು ದಿನ ಚಾಯ್ ದುಕಾನದಲ್ಲಿ ಪೋಸ್ಟರ್ ಮೇಲೆ ತಾರನ್ ಫೋಟೋ ನೋಡಿ ಮುಂಬೈ ಪ್ರಯಾಣವಾಗಿದ್ದನು. ಮುಂಬೈ ಹೋಗಿ ಬಾಜಾರ್ನಲ್ಲಿ ನಿಂತುಕೊಂಡು ಟಿವಿಯಲ್ಲಿ ತಾರಾನ ನೋಡ್ತಾನೆ. ಆತನು ತಾಳಲ್ದೆ ಎಷ್ಟೋ ಸಂತೋಷವಾಗಿ ಅಳ್ತಾನೆ. ಸ್ಟುಡಿಯೋ ಅಡ್ರೆಸ್ ತಿಳ್ಕೊಂಡು ಆತ ನವೀನ್ ಕಲಿತಾನೆ. ನವೀನ್ ತಾರಾ ಮತ್ತು ಸುಶೀಲನ್ ಹತ್ರ ಕರ್ಕೊಂಡೋಗ್ತಾನೆ. ಅಮ್ಮ, ತಾರಾ, ನಾನು ನಿಮ್ಮಿಬ್ಬರನ್ನ ತುಂಬಾ ಹುಡುಕಿನಿ. ಆಗ್ಲಿ ನೀವು ಸಿಕ್ಕಿಲ್ಲ. ಪೋಸ್ಟರ್ ನಲ್ಲಿ ತಾರಾ ಫೋಟೋ ನೋಡಿ ನಾ ಇಲ್ಲಿ ತನ ಬಂದಿದ್ದೀನಿ. ಅಮ್ಮ, ನೀವು ಮನೆ ಬಿಡಂತ ತಪ್ಪು ನನ್ನಿಂದ ಏನಾಯ್ತು? ಎಲ್ಲ ಕಣ, ನಾವು ಬಂದು ಕ್ಷಣ ಒಳ್ಳೆದಾಗಿ ಇದ್ದಿರ್ಲಿಲ್ಲ. ಚಿಕ್ಕಪ್ಪ, ನೀವು ನನ್ಗೆ ತುಂಬಾ ನೆನಪು ಬರ್ತಾ ಇದ್ದೀರಿ. ಪೂಜಾ ಮತ್ತು ಚಿಕ್ಕಮ್ಮ ಕೂಡ ಇಲ್ಲಿ ಬಂದಾಳ? ಮರ್ತು ಹೋಗು ನಿಮ್ ಚಿಕ್ಕಮ್ಮನ್ನ. ಅವಳು ಚಿಕ್ಕಮ್ಮ ಅಂತ ಕರ್ಸ್ಕೊಂಬಲು ಲಾಯಕಲ್ಲ. ಇಲ್ಲ ಮುಖೇಶ್, ನೀ ಸೊಸಿನ ಬಿಟ್ಟು ಈಗ ಒಂಟಿಯಾಗಿ ಇರಬಾರ್ದು. ಏಸು ತಿಂಗಳಿಂದ ಅವಳು ನಿನ್ ಸಲುವಾಗಿ ಆಂತಕವಾಗಿ ಇದ್ದಿರ್ಬೇಕು. ಚಿಕ್ಕಪ್ಪ, ನನ್ನ ಮನೆಗ್ ಕರ್ಕೊಂಡು ಹೋಗಿ. ಮುಖೇಶ್ ಸುಶೀಲಾ ಮತ್ತು ತಾರನ್ನ ಸಿಮ್ಲಾಗ ಕರ್ಕೊಂಡೋಗ್ತಾನೆ. ನವೀನ್ ಮತ್ತು ಭಾವನಾ ಅವ್ರ ಜೊತೆ ಹೋಗ್ತಾರೆ. ಸವಿತಾ ವಿಚಾರವಾಗಿ ಇರ್ತಾಳೆ. ಅವ್ರು ಹೋದ ನಂತರ ಅವಳು ಒಂಟಿಯಾಗಿದ್ದಳು. ಮುಖೇಶ್ ಜೊತೆ ಸುಶೀಲಾ ಮತ್ತು ತಾರನ್ನ ನೋಡಿ ಅವಳು ಅಳ್ತಾಳೆ. ನೋಡಿ ಚಿಕ್ಕಮ್ಮ, ನಾನು ನಿಮ್ ಸಲುವಾಗಿ ಬಂದಿದ್ದೀನಿ. ನೀವು ನನ್ಗ ತುಂಬಾ ನೆನ್ಪಿದ್ದೀರಿ. ತಾರಾ, ನಿಮ್ ಚಿಕ್ಕಮ್ಮ ಆಗ್ಲಿಕ್ಕೆ ನಾನು ಲಾಯಕ್ಕೆ ಅಲ್ಲ. ನಾನು ನಿನ್ ಜೊತೆ ಮತ್ತು ಅತ್ತೆಯವ್ರ ಜೊತೆ ತುಂಬಾ ಕೆಟ್ಟಾಗಿ ನಡ್ಕೊಂಡಿದ್ದೀನಿ. ಅದಕ್ಕಾಗಿ ನಿಮ್ ಚಿಕ್ಕಪ್ಪನು ನನ್ನ ಬಿಟ್ಟು ಹೋದ. ನಿನ್ನಾಗಿ ನೀನು ಇಷ್ಟು ಕೆಟ್ಟು ತಿಳ್ಕೋಬೇಡ ಸೊಸೆ. ಇವಾಗ ನೀನು ಪೂಜಾ ರೀತಿಯಾಗಿ ತಾರಾಗ ಕೂಡ ಸ್ವಂತ ತಾಯಿ ತರ ಇರು ಸೊಸೆ. ತಾರಾ ಇಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದ ನಂತರ ಸಹ ಅವಳು ನಿಮ್ಗ ತುಂಬಾ ಪ್ರೀತಿಸ್ತಾಳೆ. ಸವಿತಾ ತಾರನ್ನ ಅಪ್ಕೊಂಡ್ಲು.
ನಂತರ ಎಲ್ಲರೂ ಮುಂಬೈನಲ್ಲೇ ಸಂತೋಷವಾಗಿ ಇರ್ತಿದ್ದರು. ತಾರಾಗ ನವೀನ್ ಮತ್ತು ಭಾವನಾ ರೂಪದಲ್ಲಿ ಹೊಸ ಅವಕಾಶ ಸಿಕ್ಕಿತ್ತು. ಅದಕ್ಕಾಗಿ ಅವಳು ಋಣಪಟ್ಟಿದ್ದಳು.